ಗೋವಿಂದ ಗೋವಿಂದ ಇದ್ದ ಹಲೋ ಸ್ನೇಹಿತರೆ, ನಾನು ಕಾಯಿ ನನ್ನ ಮಗನೇ ಗೋವಿಂದ ಗೋವಿಂದ ಬೀರ್ಲಿಂಗೇಶ್ವರ ದೇವಸ್ಥಾನ ಐತೆ. ಒಂದು ಅಡಿಕೆ ಕೆಡಬೇಕು ಹೊಂಟೆ. ಇದ್ದ ಕೆಳಕ್ ಹಾಕಂಗಿಲ್ಲಪ್ಪ, ಪುಟ್ಟಿ ತಗೊಂಡು ಹೋಗಬೇಕು. ಬಂತು ಮಳೆ ಬಂತು. ಹಲೋ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಕೃಷ್ಣ ವ್ಲಾಗ್ಸ್. ಕಾಯಿ ನನ್ನ ಮಗನೇ ನಾವು ಹಿಂಗೆ ರೆಡಿಯಾಗಿ ಎಲ್ಲಿಗೆ ಹೊಂಟದವಪ್ಪ ಅಂತ ಹೇಳಿದರೆ, ನಮ್ಮ ಅಕ್ಕಗೆ ಪಾಪ ಆಗಿತ್ತು, ನೋಡ್ಕೊಂಬರೋಣ ಅಂತ ಹೊಂಟದೇವೆ. ಅಲ್ಲಿ ಒಂದು ತಿಂಗಳು ಐತೆ ನೋಡ್ಕೊಂಬಂದಿದ್ವಿ, ಮತ್ತೆ ಹೊಂಟದೇವೆ. ಅಮ್ಮ ಹೋಗಿ ಬರೋಣ ಅಂತ ಹೊಂಟಿದ್ವಿ. ಬಂಗಾರದ ರಾಜ್ಕುಮಾರ್ ಬೈಕ್ನೇ ಪೆಟ್ರೋಲ್ ಐತಲ್ಲ ಅಂತ ನೋಡಿದೆ. ಅಮ್ಮಗೆ ಬೈಗೈಸ್ಕೊಂಬಂತ ಹೇಳಿದೆ. ಯಾರನ್ನ ಕೇಳಕ್ಕೆ? ಯಜಮಾನ್ರು ಕರ್ಕೊಂಡ್ಬಿಟ್ಟವಲ್ಲ, ಯಜಮಾನಿ ಅಮ್ಮನ್ನ. ಅದೇ ನಿನ್ನಿದ್ದೇನು ಅಲ್ಲೇ. ಮತ್ತೆ ಯಾಕೆ ಒಳಗೆ ಕರೆದ್ರು ಅಂತ ಹೋದ್ವಿ, ಮತ್ತೆ ಹೊರಟು ಹೋದ್ವಿ. ಈಗ ಹೊಂಟ್ವಿ. ಬನ್ನಿ ಗಾಯ್ಸ್ ಹೋಗೋಣ. ಬನ್ನಿ ಹೋಗೋಣ ಈಗ. ಓಕೆ ಗಾಯ್ಸ್, ಹೋಗ್ತಾ ಸಿಗೋಣ, ಮಾತಾಡೋಣ ಬನ್ನಿ. ದಾರ್ಯಾಗ ಅಮ್ಮ ನಾನು ಮಾತಾಡ್ಕೊಂತ ಹೊಂಟ್ವಿ. ಅವಾಗ ಬಂಗಾರ ರೇಟು ಕಮ್ಮಿ ಇತ್ತು, ಈಗ ಜಾಸ್ತಿ ಆಗ್ಬಿಡತ್ತೆ. ಅವಾಗ ಕಮ್ಮಿ ಇದ್ದ ಮಾಡಿಸ್ಕೊಂಡ್ವಿ, ಹಂಗೆ ಹೆಂಗಂತ ಮಾತಾಡ್ಕೊಂತ ಹೋದ್ವಿ. ಫೈನಲ್ಲಾಗಿ ಊರ ಹತ್ರ ರೀಚ್ ಆದ್ವಿ. ಅಲ್ಲಿ ಊರೊಳಗೆ ಶ್ರೀ ಬೀರ್ಲಿಂಗೇಶ್ವರ ದೇವಸ್ಥಾನ ಐತೆ. ಅಲ್ಲಿ ಹೋಗಿ ಕೈ ಮುಗಿದು ಊರ ಕಡೆ ಹೊಂಟ್ವಿ. ಅಂತ ಹೇಳಿದ್ರೆ ನಮ್ಮ ಅಮ್ಮನ ತೋರ ಮನೆ ಅದೇ ಊರು. ಅಲ್ಲಿ ಊರು ಬಿಟ್ಟು ಸ್ವಲ್ಪ ಹೊರಗೈತೆ. ಅದನ್ನು ಹೊರಬೀರಲಿಂಗೇಶ್ವರ ದೇವಸ್ಥಾನ ಅಂತ ಹೇಳ್ತಾರೆ. ಅಲ್ಲಿ ಕೈ ಮುಗಿದು ಫೈನಲ್ಲಾಗಿ ಊರು ಒಳಕ್ಕೆ ಎಂಟ್ರಿ ಆಗ್ತಾಯಿದ್ದೀವಿ. ಬನ್ನಿ ಗಾಯ್ಸ್. ದಾವಣಗೆರೆ ಬಗ್ಗೆ ಇಲ್ಲಿ ಎದೆ ಮಾಡ್ಕೊಡ. ದಾವಣಗೆರೆ ಏನು ನಿಂತ್ಕೊಳ್ಳೋದಲ್ಲ, ಫೈನಲ್ಲಾಗೆ ಊರಿಗೆ ರೀಚ್ ಆದ್ವಿ. ಅಲ್ಲಿ ಸ್ವಲ್ಪ ಏನಾರ ತಿಂಡಿ ಕಟ್ಸ್ಕೊಂಡು ಹೋಗೋಣ. ನಮ್ಮ ಅಣ್ಣ ಮಕ್ಕಳು ಅವರೆಲ್ಲ ಇದ್ರೆ, ಅವರು ಸ್ವಲ್ಪ ಏನಾರ ಬ್ರೆಡ್ ಬಿಸ್ಕೆಟ್ ತಗೊಂಡು ಹೋಗೋಣ ಅಂತೇಳಿ ಬೇಕ್ರಿ ಹತ್ರ ನಿಲ್ಲಿಸಿದ್ವಿ. ತಗೊಂಡು ಹೋಗ್ತೀಗ. ಬಂದು ಕೊಡಕ್ಕ, ಬನ್ನಿ. ಫೈನಲ್ಲಾಗೆ ಬನ್ನು ಬಿಸ್ಕೆಟು ತಗೊಂಡು ಇನ್ನೇನು ಹೊರಟ್ವಿ. ನೀವು ಫೈನಲ್ ಮನೆ ಹತ್ರ ರೀಚ್ ಆದ್ರಿ. ಈಗ ನಮ್ಮ ಅಣ್ಣ ಮಕ್ಳು ಹೆಂಗೆ ಮಾಡ್ತಾರೆ ನೋಡ್ರಿ. ಈಗ ಇದೇ ನಮ್ಮ ದೊಡ್ಡಪ್ಪರ ಮನೆ. ಇದು ನಮ್ಮ ಅಣ್ಣನ ಮಗ. ಏನಮ್ಮ ಆರಾಮ? ಬ್ಯಾಗಕ್ಕೆ ಎಲ್ಲಿ ಹೊಂಟಲ್ಲೋ? ಅಯ್ಯೋ ಸೊ ಎಲ್ಲ ಹೋಗಿ ಎಲ್ಲ ಮಾತಾಡ್ಕೊಂತ ಕೂತ್ಕೊಂಡ್ವಿ. ಎಲ್ಲ ಮಾತಾಡಿ ರಾತ್ರಿ ಅಲ್ಲೇ ಉಳ್ಕೊಂಡು ಬೆಳಗ್ಗೆ ಎದ್ದು ಊರಿಗೆ ಬಂದೆ ಗಾಯ್ಸ್. ಅಷ್ಟೇ 5:15 ಟೈಮ್. ಆಮೇಲೆ ಬೆಳಗ್ಗೆ ಎದ್ದು ಊರಿಗೆ ಬಂದೆ ಗಾಯ್ಸ್. ಬರ್ಬೇಕಾದ್ರೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಬಂದು ಅಡಿಕೆ ಕೆಡಬೇಕು ಹೊಂಟ್ವಿ. ಟ್ಯಾಕ್ಟ್ರಿ ತಗೊಂಡು ಅಡಿಕೆ ಕೆಡೋಕ್ಕೆ ಹೋಗ್ತಾಯಿದ್ದೀವಿ.
ಹೊಸ ತೋಟದಾಗ 1 ಎಕರೆ ತೋಟದಾಗ ಅಲ್ಲೊಂದು ಇಲ್ಲೊಂದು ಅಡಿಕೆ ಬಂದವು ಅಂತಂದೇಳಿ ಕೆಡವಕ್ಕೆ ಹೊಂಟದ ಗಂದು ಬನ್ನಿ ಗೈಸ್ ತೋಟಕ್ಕೆ ಹೋಗಿ ಸಿಗೋಣ. ಫೈನಲ್ ತೋಟಕ್ಕೆ ಬಂತು, ರೀಚ್ ಆದ್ವಿ. ಫುಲ್ ಮಾಡಿ ಕಿತ್ತು ಹೇಳಕಚ್ಚಿ ಸ್ನೇಹಿತರೆ, ಮಳೆ ಬಂದಂಗೆ ಆತು. ಬಂತು ಹೊಡಿ ಬರ್ಲೆ. ಬಂತು ಹೋಗ, ನಾನು ಅನ್ಕಂಡೆ ಬಂತು ಬಿಡು ಅಂತಂದ್ರೆ ಬಂದರು. ಚೆಕ್ ಮಾಡ್ಲ ಕೊಡಲ್ಲ ಅವ್ನ ಕೈ ಕೊಡಲ್ಲ. ಚೆಕ್ ಮಾಡಿ ನಾನು ಅಡಲೆ ಬೀಳ್ಸಿದನ್ನ ಹಾಕ ಅರ್ಸಿಗೆ ಹಾಕುವ ಹೊಡೆದ ಹೆಂಗ್ ಹೊಡಿತೀವಿ ಗೊತ್ತಲ್ಲ, ಎಲ್ಲರೂ ನೆಲದಾಗ ಬಿಟ್ಟು ಹಾಕೋಲ್ಲ. ಓಯ್ ಮತ್ತೆ ಗೋಣಿ ಸಿಗ್ಬೇಕಲ್ಲ. ಗೋವಿಂದ ಗೋವಿಂದ ಯಾವ್ದಲ್ಲಿ ಮೂಲೆ ಅದಾ ಇದು ಎಲ್ಲಿ ಬನ್ಕ ಇದು ಕೆಳಕ್ ಹಾಕಂಗಿಲ್ಲಪ್ಪ, ಪುಟ್ಟಿ ತಗೊಂಡ್ ಹೋಗಕ್ಕೆ. ಅಡಿಕೆ ಕಿಡೋಕೆ ಬಂದದಾವೆ. ಏನು ಮಾತಾಡೋಕು ಏನು ಬಿಡೋಕು, ಮಾತಾಡೋದು ಬದಿ ಬಂತು ಮಳೆ ಬಂತು. ಮಳೆ ಏನು ಮಾಡಲ್ ಬರ್ರಿ ಅದೇ ಮಾಡ್ತೈತೆ. ಆ ಮಳೆ ಇದ್ರಿ ನೀನು ಬಾಳೆ ಮಾಡಲ್ ತಿಳ್ಕೊಂಬಿಡು. ಉಷ್ಟು ಹೊಡಿಬೇಕಿತ್ತು. ಅಲ್ಲ ನೀನು ಗಾಡಿ ತಗೊಂಬರಕ್ಕೆ ಏನು ದಾಡಿಗಿತ್ತು ನೀವು ಹೊರಗಸಿ ಎಲ್ಲೇಸಿ ಗಾಡಿ ನಾವು ಹೋಗ್ರಿ ಇವ್ರಾಗಸಿ ಓನೈತಿ. ಮಳೆ ಬಂದ್ರೆ ಗಾಡಿ ಹೋಗೋದಿಲ್ಲ. ಅಡಿಕೆಯಲ್ಲಿ ಬರ ಇದ್ರೆ ಒಂದು ಪುಟಿನ ಸಿಗಲ್ಲ. ಸುಮ್ಮನೆ ಆಗ್ಲಾಗಲ್ಲ ಅಲ್ಲಿ ತನಕ ಹಂಗ ಪಕ್ಕ ಇಲ್ಲ ಒಕ್ಕ ನಂಗೆ ಹೋಗಕ್ ಬರ್ತೈತಿ. ಮಳೆ ಬಂತದೆ ಇಲ್ಲಿ ಐತ್ರಿ ಹಂಗ ಪಕ್ಕ ಅಕ್ಕಿ ನಂಗೆ ಜೈ ಹಂಗ ಸುಮ್ಮನೆ ಇಷ್ಟು ಅಡಿಕೆ ಸಿಕ್ಕು ನೋಡಿ ಗೈಸ್, 5 kg ಇರ್ಬೋದು ಅಷ್ಟೇ ಗೈಸ್. ಸ್ವಲ್ಪ ಸಿಕ್ಕು, ಬಾಳೆಹಣ್ಣು ಸಿಕ್ಕಲ್ಲ. ಆಮೇಲೆ ಬಂದು ಅಡಿಕೆನೆಲ್ಲ ಬಡಿದು ನೀಟಾಗಿ ಬಡಿದ ಮೇಲೆ ಎಲ್ಲ ಅಷ್ಟು ತುಂಬಿಕೊಟ್ಟೆ. ಆ ಪಂಜೆ ಅಷ್ಟು ತುಂಬಿಕೊಟ್ಟೆ ಹೋದ್ರು. ಇಷ್ಟು ಸಿಕ್ಕ ನೋಡಿ ಗೈಸ್ ಅಡಿಕೆ ಎಲ್ಲ ಸೇರಿ, ಹಳೆ ತೋಟ ಈ ತೋಟ ಸೇರಿ ಇಷ್ಟು ಸಿಕ್ಕಿದಾವೆ. ಆಮೇಲೆ ಫ್ರೆಶ್ ಅಪ್ ಆಗಿ ಎಲ್ಲ ನೀಟಾಗಿ ಫ್ರೆಶ್ ಅಪ್ ಆಗಿ ಸ್ನೇಹಿತರೆ, ಫ್ರೆಶ್ ಅಪ್ ಆಗಿ ಊಟ ಗೀಟ ಮಾಡಿದ್ವಿ. ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಕೊಟ್ಟು ನಾ ಕೆಟ್ಟಿ ಎಂದೇನೆ ಬೇಡ ಮೂರ್ಖ, ಇದು ಕಟ್ಟಿದ ಬುದ್ಧಿ ಸರ್ವಜ್ಞ ಅಂತ ಸ್ನೇಹಿತರೆ. ಇದು ನಾನಲ್ಲ ಹೇಳಿರೋದು, ಸರ್ವಜ್ಞ ಮೂರ್ತಿಗಳು. ವ್ಲಾಗ್ ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ಗೈಸ್. ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಗೈಸ್, ಬಾಯ್.